ಸರ್ಕಾರದ ವಿರುದ್ಧ ರೈತರು ಹಿಡಿ ಶಾಪ ಹಾಕ್ತಿದ್ರು. ಗೊಬ್ಬರದ ಸಮಸ್ಯೆ ಮಾತ್ರ ನಿಲ್ತಿಲ್ಲ. ಊರೂರಲ್ಲೂ ಅನ್ನದಾತರು ಪರದಾಡ್ತಾ ಇದ್ದು, ಬಾಗಲಕೋಟೆಯಲ್ಲಿ ಗೊಬ್ಬರದ ಅಂಗಡಿ ಮಾಲೀಕರೇ ಕಳ್ಳಾಟ ಆಡ್ತಿದ್ದಾರೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ರಾಜಕಾರಣಿಗಳು ಗೆದ್ದು ಗದ್ದುಗೆ ಏರ್ಲಿ, ಎಲ್ಲರೂ ಕೂಡ ಹೇಳೋದೊಂದೇ, ನಮ್ಮದು ರೈತಪರ ಸರ್ಕಾರ, ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಉದ್ದುದ್ದ ಭಾಷಣ ಬಿಗಿತಾರೆ. ಆದ್ರೆ ಪಟ್ಟಕ್ಕೆ ಏರ್ತಾ ಇದ್ದಂತೆ ಕಾಲ ಕಸಕ್ಕಿಂತ ಕಡಿಯಾಗಿ ಹೋಗ್ತಾರೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಪರದಾಟ ಶುರುವಾಗಿ 1 ತಿಂಗಳ ಮೇಲಾಗೋಯ್ತು. ಆದ್ರೆ ಜನನಾಯಕರು ಅನ್ನಿಸಿಕೊಂಡವರಿಗೆ ಇದ್ರ ಬಗ್ಗೆ ಚಿಂತೆನೇ ಇಲ್ಲ. ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಅನ್ನೋ ಮನಸ್ಸೂ ಇಲ್ಲ. ರೈತರ ನೋವಲ್ಲೂ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಿದ್ದಾರೆ. ಅವರ ಮೇಲೆ ಇವರು, ಇವರ ಮೇಲೆ ಅವರು ಆರೋಪ ಮಾಡೋದ್ರಲ್ಲೇ ದಿನ ಬೆಳಗಾಗಿಸ್ತಿದ್ದಾರೆ. ಗೊಬ್ಬರಕ್ಕೆ ರೈತರ ಪರದಾಟ, ಅಂಗಡಿ ಮಾಲೀಕರ ಕಳ್ಳಾಟ. ಯೂರಿಯಾ ಗೊಬ್ಬರಕ್ಕಾಗಿ ಇಡೀ ರಾಜ್ಯದ ರೈತರು ದಂಗೆಗೆದ್ದಿದ್ದಾರೆ. ಊರೂರಲ್ಲೂ ಹೋರಾಟ, ಪ್ರತಿಭಟನೆಗಳು ನಡೀತಾನೆ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರದ ತಾತ್ವಾರ ಶುರುವಾಗಿದೆ. ಯಾವುದೇ ಗೊಬ್ಬರದ ಅಂಗಡಿಗೆ ಹೋದ್ರೂ ನೋ ಸ್ಟಾಕ್ ಅನ್ನೋ ಬೋರ್ಡ್ಗಳು ಕಣ್ಣು ಕುಕ್ತಿವೆ. ಆದ್ರೆ ಅಸಲಿ ಕಹಾನಿಯೇ ಬೇರೆನೇ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಬೇಡಿಕೆ ಇರೋದು 30,750 ಮೆಟ್ರಿಕ್ ಟನ್. ಆದ್ರೆ ಪೂರೈಕೆಯಾಗಿರೋದು 50,715 ಮೆಟ್ರಿಕ್ ಟನ್ ಗೊಬ್ಬರ. ಅಂದ್ರೆ 20,000 ಟನ್ ಹೆಚ್ಚುವರಿ ಗೊಬ್ಬರ ಬಂದ್ರೂ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕ್ತಿದ್ದಾರೆ. ಇದನ್ನ ನೋಡಿದ್ರೆ ಬೇಕಂತನೇ ಕೃತಕ ಅಭಾವ ಸೃಷ್ಟಿಸುತ್ತಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ನಮಗೆ ಪೂರೈಕೆ ಆಗಿದ್ದು 5,731 ಮೆಟ್ರಿಕ್ ಟನ್ನು ಪ್ರಾರಂಭಿಕ ಶಿಲ್ಕು ಮತ್ತು ಹೊಸ ಸರಬರಾಜು ಸೇರಿಕೊಂಡು. ಇಲ್ಲಿವರೆಗೆ ಮಾರಾಟ ಆಗಿರೋದು 47,388 ಮೆಟ್ರಿಕ್ ಟನ್ ಮಾರಾಟ ಆಗಿ, ಶಿಲ್ಕು ಇರೋದು 3,343 ಮೆಟ್ರಿಕ್ ಟನ್ ಶಿಲ್ಕ್ ಇದೆ. ಗದಗ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರದ ಪರದಾಟ ಹೇಳತೀರದಂತಾಗಿದೆ. ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಹುಲಕೋಟಿ ಗ್ರಾಮದಲ್ಲಿ 2 ಚೀಲ ಯೂರಿಯಾ ಗೊಬ್ಬರ ಬೇಕು ಅಂದ್ರೆ ನ್ಯಾನೋ ಯೂರಿಯಾ ತೆಗೆದುಕೊಳ್ಳಲೇಬೇಕಂತೆ. ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ ಕಂಪನಿ ಗೊಬ್ಬರವನ್ನ ವಿತರಣೆ ಮಾಡ್ತಾ ಇದ್ದು, ತಮ್ಮ ಕಂಪನಿಯ ಸಿಬ್ಬಂದಿಗೆ ಮಾತ್ರ ಗೊಬ್ಬರವನ್ನ ಕೊಡ್ತಿದ್ದಾರಂತೆ. ಕೃಷಿ ಅಧಿಕಾರಿಗಳನ್ನ ಕೇಳಿದ್ರೆ ಎಲ್ಲರಿಗೂ ವಿತರಣೆ ಮಾಡಬೇಕು ಅಂತಿದ್ದಾರೆ. ಹೀಗಾಗಿ ಸಿಟ್ಟಿಗೆದ್ದಿರುವಂತಹ ರೈತರು ಕಂಪನಿ ವಿರುದ್ಧ ಗಲಾಟೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಹೊಸಪೇಟೆ ತಾಲೂಕಿನ ಕಮಲಾಪುರ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಕ್ಯೂ ನಿಂತು 1 ಚೀಲ ಗೊಬ್ಬರ ಸಿಕ್ತಿಲ್ಲ. ಮಕ್ಕಳನ್ನ ಶಾಲೆ ಬಿಡಿಸಿ ಕರ್ಕೊಂಡು ಬರ್ತಿರುವಂತಹ ಪೋಷಕರು ಅಂಗಡಿ ಮುಂದೆ ಕ್ಯೂ ನಿಲ್ಲಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಆದ್ರೆ ಕೊಪ್ಪಳದ ಜನರಿಗೆ ಮಾತ್ರ ಇದ್ರ ಖುಷಿ ಇಲ್ಲ. ಯಾಕಂದ್ರೆ ಹಬ್ಬ ಮಾಡೋದು ಬಿಟ್ಟು ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ. ಕಳೆದೊಂದು ವಾರದಿಂದ ನಿತ್ಯಕ್ಕಾದ್ರೂ ಗೊಬ್ಬರ ಮಾತ್ರ ಸಿಕ್ತಿಲ್ಲ. ಎಲ್ಲಿ ಮನೆಯಲ್ಲಿ ಹಬ್ಬ ಮಾಡುವಾಗ ಗೊಬ್ಬರ ವಿತರಣೆ ಮಾಡಿಬಿಡ್ತಾರೋ ಅಂತ ಪರದಾಡ್ತಿದ್ದಾರೆ. ಶಾಲೆಗೆ ಹೋಗೋ ಮಕ್ಕಳೆಲ್ಲ ಗೊಬ್ಬರದ ಅಂಗಡಿ ಮುಂದೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಸೂರ್ಯೋದಯಕ್ಕೂ ಮೊದಲೇ ಅಂಗಡಿಗಳ ಮುಂದೆ 100 ಮಂದಿ ಜಮಾಯಿಸುತ್ತಿದ್ದು, ಕೊಪ್ಪಳದಲ್ಲಿ ಹೆತ್ತವರ ಆಧಾರ್ ಕಾರ್ಡ್ ಹಿಡಿದು ಮಕ್ಕಳು ಸಾಲುಗಟ್ಟಿ ನಿಲ್ತಿದ್ದಾರೆ. ಗೊಬ್ಬರ ಗೋಳಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್, ಗೊಬ್ಬರ ವಿತರಣೆಗೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತಿದ್ದೇವೆ ಅಂದ್ರು. ಅದನ್ನ ವಿತರಣೆ ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಈ ರೀತಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದ್ರು ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರುತ್ತೆ. ಈ ಮಂತ್ವರೆಗೂ, ಈ ಮಂತ್ ಎಂಡ್ವರೆಗೂ ನಾವು ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದ್ವಿ. ಒಟ್ನಲ್ಲಿ ಬೆಳೆದು ನಿಂತ ಬೆಳೆಗಳೆಲ್ಲವೂ ಹಳದಿ ಬಣ್ಣಕ್ಕೆ ತಿರುಗ್ತಾ ಇತ್ತು. ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಕದಿದ್ರೆ ರೈತರ ಬದುಕು ಬೀದಿಗೆ ಬೀಳೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.